ಕ್ರೋಧಂ ಜೈಮಿನಿ ಓಂ ವ್ಯಾಸಚಿತ್ತಸ್ಥಿತಾಕಾಶಾದವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತ್ಯೇತ ನ್ಯುರೀಕೃತ್ಯ ಗೃಹಾದಿವತ್. 1ನೇ ಅಧ್ಯಾಯದ 2ನೇ ಪಾದದ 28ನೇ ಸೂತ್ರ ಈಗ ನಾವು ನೋಡ್ತಾ ಇರೋದು. ಅದರ ತತ್ವಪ್ರಕಾಶಕ ನಾವೀಗ ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಸತ್ತರ್ಕ ದೀಪಾವಳಿ. ಇನ್ನೂ ಒಂದು ಕಾರಣದಿಂದ ಅಗ್ನಿ ಮೊದಲಾದ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣುವೇ ಆಗಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿ ನ ಅಗ್ನ್ಯಾದಯ ಶಬ್ದಾಹ ಅಂತ ಭಾಷ್ಯವಾಕ್ಯ. ಅಗನೇತ ಅಗ್ನಿ. ಗ ಅಂದರೆ ಗಮನಶೀಲವಾದದ್ದು, ಅಗ ಅಂದರೆ ಗಮನವಿಲ್ಲದ್ದು. ಜಡವೇ ಆಗಲಿ ಚೇತನ ಆಗಲಿ ಸ್ವತಃ ಗಮನಶೀಲ ಅಲ್ಲ ಅಂಥದನ್ನು ನೇತ ಮುನ್ನಡೆಸುವವನು, ಅವನಿಗೆ ಅಗ್ನಿ ಅಂತ ಹೆಸರು. ಮತ್ತೆ ವೈಶ್ವಾನರ ಅಂದರೆ ವಿಶ್ವನರ ನೇತೃತ್ವಾತ್, ಅನೇಕ ಗುಣಗಳನ್ನು ಹೊಂದಿದವನು ಮತ್ತು ನಾಶರಹಿತ ಅಂತ ಒಂದು ಅರ್ಥ ನೋಡಿದ್ದೀವಿ. ಇದು ಇನ್ನೊಂದು ಅರ್ಥ, ಸಮಸ್ತ ಪ್ರಪಂಚಕ್ಕೂ ನೇತ ಆದವನು. ಇಲ್ಲಿ ವಿಶ್ವ ಅಂದರೆ ಎಲ್ಲರೂ, ನೇತ ಅಂತ ಅನ್ನೋದಕ್ಕೆ ಇಲ್ಲಿ ನರ ಅಂತ ಆಗಿದೆ. ನಯತೀತಿ ನರಹ ಅಂತ ಹೀಗೆ ಅದರ ನಿಷ್ಪತ್ತಿ. ಈ ಎಲ್ಲ ಗುಣಗಳನ್ನು ಹೊಂದಿದವನು ಮುಖ್ಯವಾಗಿ ವಿಷ್ಣುವೇ ಆಗಿದ್ದಾನೆ. ಮುಖ್ಯಾರ್ಥವನ್ನೇ ಯಾವತ್ತೂ ತಗೊಳ್ಬೇಕು ಶಬ್ದಗಳಿಗೆ, ಅದಾಗದೆ ಹೋದರೆ ಅಮುಖ್ಯಾರ್ಥವನ್ನು ತಗೊಳ್ಬೇಕು. ಇದು ನಮಗೆಲ್ಲ ಕಡೆ ಗೊತ್ತಿದ್ದೇ ಇದೆ. ಇದನ್ನು ಪ್ರತಿಪಾದನೆ ಮಾಡುವ ಸೂತ್ರ, ಆ ಸೂತ್ರ ವೇದವ್ಯಾಸರು ಮಾಡಿದ್ದು, ಅದನ್ನು ನಮ್ಮೆದುರಿಗೆ ಅನುವಾದ ಮಾಡಿ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು ಸಾಕ್ಷಾತ್ ಅಂತ. ನ ಅಜ್ಞಾದಯ ಶಬ್ದಾ ಅಜ್ಞಾದಯ ವಾಚಕಾ ತಥಾಪಿ ಸಾಕ್ಷಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈ. ಸಾಕ್ಷಾತ್ತಾಗಿ ಮಹಾಯೋಗದಿಂದ ಬ್ರಹ್ಮವಾಚಕವಾದದ್ದು ಆ ಶಬ್ದಗಳು. ಅರ್ಥಾಂತರ ಅವ್ಯವಧಾನೇನ ವಿಷ್ಣುವಾಚಿನಾಂ ಅಜ್ಞಾದಿ ಶಬ್ದಾನಾಂ. ಈ ಅಗ್ನಿ ವೈಶ್ವಾನರ ಮೊದಲಾದ ಶಬ್ದಗಳು ಬೇರೊಂದು ಅರ್ಥದ ಅವಶ್ಯಕತೆ ಅಥವಾ ನಡುವಿನ ವ್ಯವಧಾನ ಇಲ್ಲದೇನೆ ನೇರವಾಗಿ ವಿಷ್ಣುವಾಚಕ ಆಗಿವೆ. ಇದಕ್ಕೆ ಅರ್ಥಾಂತರ ವ್ಯವಧಾನ ಅಂತ ಅನ್ನೋದನ್ನ ಒಂದು ರೀತಿ ನಾವು ಬೇರೆ ಒಂದು ದೃಷ್ಟಾಂತದ ಮೂಲಕ ತಿಳ್ಕೋಬೇಕು. ಸಾಕ್ಷಾತ್ ಅನ್ನೋದಕ್ಕೆ ಹೀಗೆ ಅರ್ಥ. ಈ ಉದಾಹರಣೆಗೆ ಸಿಂಹ ವನೇ ಅಸ್ತಿ ಅಂತ ಹೇಳಿದ್ರೆ ಕಾಡಿನಲ್ಲಿ ಸಿಂಹ ಇದೆ ಅಂತ ಅರ್ಥ. ಅಲ್ಲಿ ಸಿಂಹ ಅನ್ನೋ ಶಬ್ದಕ್ಕೆ ಸಿಂಹ ಅಂತಾನೆ ಅರ್ಥ. ಆದರೆ ಅಯಂ ಪುರುಷ ಅಯಂ ವೀರ ಸಿಂಹ ಅಂತ ಯಾವನೊಬ್ಬ ವೀರನ್ನು ತೋರಿಸಿ ಹೇಳಿದರೆ, ಇಲ್ಲಿ ಸಿಂಹ ಅಂತ ಮುಖ್ಯಾರ್ಥ ಅದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಆ ಮುಖ್ಯಾರ್ಥಕ್ಕೆ ಬಾಧಕ ಇರೋದರಿಂದ, ಇವನನ್ನೇ ಸಿಂಹ ಅಂತ ಹೇಳಲಿಕ್ಕೆ ಬಾಧಕ ಇರೋದರಿಂದ ಅದನ್ನು ಬಿಟ್ಟು ಸಿಂಹಕ್ಕೆ ಸದೃಶ ಅಂತ ಅರ್ಥ ಮಾಡ್ತೇವೆ. ಅದು ಅಮುಖ್ಯಾರ್ಥ. ಇಲ್ಲಿ ಸಾಕ್ಷಾತ್ತಾಗಿ ಆ ಸಿಂಹ ಎಂಬ ಶಬ್ದ ವೀರನಿಗೆ ವಾಚಕ ಅಲ್ಲ. ಯಾಕೆಂದ್ರೆ ಅರ್ಥಾಂತರ ವ್ಯವಧಾನೇನ ವಾಚಕ ಅದು. ಅರ್ಥಾಂತರ ಅಂದರೆ ಸಿಂಹ, ಆ ಸಿಂಹದ ವ್ಯವಧಾನದಿಂದ ಈ ಪುರುಷನಿಗೆ ಅದು ವಾಚಕ, ಸಿಂಹದಂತೆ ಇದ್ದಾನೆ ಅಂತ. ಹೀಗೆ ಅರ್ಥಾಂತರ ಅಂದರೆ ಸಿಂಹ, ಅದರ ವ್ಯವಧಾನದಿಂದ ಸಿಂಹ ಎಂಬ ಶಬ್ದ ಪುರುಷನನ್ನು ಹೇಳ್ತದೆ. ಆದರೆ ಈ ಕಾಡಿನಲ್ಲಿರುವ ಸಿಂಹವನ್ನು ಹೇಳುವಾಗ ಅರ್ಥಾಂತರದ ವ್ಯವಧಾನ ಏನೂ ಇಲ್ಲ, ಏನು ವ್ಯವಧಾನ ಇಲ್ಲದೇನೆ ಅದು ವಿಷ್ಣುವಿಗೆ ವಾಚಕವಾಗಿದೆ. ಹಾಗೆ ಪರಮಾತ್ಮ ಮತ್ತು ಜಗತ್ತಿನ ಸಂಬಂಧವನ್ನು ನಾವು ಒಂದು ವೇಳೆ ಪರಿಶೀಲಿಸಿದರೆ, ಜಗತ್ತಿಗೆ ಅಗ್ನಿ ಅಂತ, ಜಗತ್ತಿನಲ್ಲಿರುವ ಅಗ್ನಿ ಮೊದಲಾದ ಶಬ್ದಗಳಿಗೆ ಅಗ್ನಿ ಅಂತ ಶಬ್ದ ಇದೆ. ಅಗ್ನಿಯನ್ನ ನಾವು ಚಲನರಹಿತವಾದ ವಸ್ತುವಿಗೆ ಚಲನೆ ಕೊಡುವವನು ಅಂತ ಅರ್ಥ ನಾವು ಹೇಳಿದರೆ, ಆ ಅರ್ಥವನ್ನಲ್ಲಿ ಹೇಗೆ ಹೊಂದಿಸಬೇಕು ಅಂದರೆ ಅರ್ಥಾಂತರ ವ್ಯವಧಾನೇನ. ಅರ್ಥಾಂತರ ಅಂದರೆ ಭಗವಂತನಲ್ಲಿ ಇರುವಂತಹ ಅರ್ಥಾಂತರ. ಮುಖ್ಯವಾಗಿ ಚಲನರಹಿತವಾದ ಜಗತ್ತಿಗೆ ಚಲನೆ ಕೊಡುವವನು, ಬೌದ್ಧಿಕವಾದ ಚಲನೆ ಮತ್ತು ಭೌತಿಕವಾದ ಚಲನೆ, ಅದನ್ನೆಲ್ಲ ಕೊಡುವವನು ಪರಮಾತ್ಮನೇ. ಅವನ ಅಧೀನರಾಗಿ ಅವನ ಉಪಾಸನೆಯಿಂದ ಅವನ ಗುಣವನ್ನು ಒಂದಿಷ್ಟು ಪಡೆದಿರ್ತಾನೆ ಈ ಅಗ್ನಿ. ಹೀಗೆ ಅರ್ಥಾಂತರ ಅಂದರೆ ಭಗವಂತನಲ್ಲಿ ನಮಗೆ ತೋರುವ ಅರ್ಥಾಂತರ, ಅದರ ವ್ಯವಧಾನದಿಂದ ಅಗ್ನಿ ಅನ್ನೋ ಶಬ್ದ ಅಗ್ನಿಗೆ ವಾಚಕವಾಗಿದೆ. ಆದರೆ ವಿಷ್ಣುವನ್ನು ಹೇಳುವಾಗ ಮಾತ್ರ ಅರ್ಥಾಂತರ ಅವ್ಯವಧಾನೇನ, ಇನ್ನೊಂದು ಯಾವುದೇ ಅರ್ಥದ ವ್ಯವಧಾನವೂ ಇಲ್ಲದೇನೆ ವಿಷ್ಣುವಾಚಕವಾದದ್ದು ಅಜ್ಞಾದಿ ಶಬ್ದಗಳು, ಹೀಗರ್ಥ. ಅದನ್ನ ಜಲನಾದಿಗಳಲ್ಲಿ ಅಗ್ನಿಯಲ್ಲಿ ಪ್ರಯೋಗ ಮಾಡುವುದು ಹೇಗೆ ಅಂದರೆ ಮುಖ್ಯಾರ್ಥ ವಿಷ್ಣು ಅಪರಿಜ್ಞಾನಾತ್.
ಇದಕ್ಕೆಲ್ಲ ಮುಖ್ಯಾರ್ಥನಾದವನು ವಿಷ್ಣು ಅನ್ನುವ ಎಚ್ಚರವಿಲ್ಲದೇನೆ ಹೀಗೆ ಪ್ರಯೋಗ ಮಾಡ್ತಾನೆ. ಇದು ಅಜ್ಞಾನಿ ಹೀಗೆ ಪ್ರಯೋಗ ಮಾಡ್ತಾನೆ. ಮುಖ್ಯಾರ್ಥ ಜ್ಞಾನಿ ಆದವನು ಅದನ್ನ ಹೇಗೆ ಪ್ರಯೋಗ ಮಾಡ್ತಾನೆ ಅಂದ್ರೆ ಅಜ್ಞಾದಿ ಶಬ್ದ ಜ್ವಲನಾದಿಸು ವ್ಯವಹಾರಾರ್ಥಂ ಪ್ರಯುಜ್ಯತೆ. ಮುಖ್ಯಾರ್ಥ ಜ್ಞಾನಿಗೆ ಅಗ್ನಿ ಮೊದಲಾದ ಶಬ್ದಗಳಿಂದ ಭಗವಂತನೇ ವಾಚ್ಯ ಅಂತ ಗೊತ್ತಿದೆ. ಆದರೆ ಮತ್ತೆ ಬೆಂಕಿಯನ್ನು ಮುಟ್ಟಬೇಡ ಅಂತ ಇತ್ಯಾದಿ ವ್ಯವಹಾರ ಅಂತೂ ಮಾಡಬೇಕಾಗಿದೆ. ಜಗತ್ತಿನಲ್ಲಿ ಅದನ್ನ ಒಬ್ರಿಗೊಬ್ರು ಹೇಳಬೇಕಾಗಿದೆ, ಕೇಳಬೇಕಾಗಿದೆ. ಮತ್ತೆ ಅಷ್ಟನ್ನೆಲ್ಲ ಮಾಡಬೇಕಾದ್ರೆ ಈ ಅವೇ ಶಬ್ದಗಳನ್ನು ಬಳಕೆ ಮಾಡಿ ಮಾಡ್ತಾನೆ. ಮುಖ್ಯಾರ್ಥ ಭಗವಂತ ಅಂತಾನೆ ಗೊತ್ತು, ಆದ್ರೂ ವ್ಯವಹಾರಕ್ಕಾಗಿ ಬೇರೆ ಮಾರ್ಗವಿಲ್ಲದೇನೆ ಮಾಡ್ತಾನೆ ಅಂತ ಅದ್ರ ತಾತ್ಪರ್ಯ. ಅದಕ್ಕೆ ತುಂಬಾ ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ. ಅಜಾಮಿಲ ಚರಮಸುತೆ ನಾರಾಯಣ ಶಬ್ದವತ್. ಅಜಾಮಿಲ ತನ್ನ ಕೊನೆಯ ಮಗನಲ್ಲಿ ನಾರಾಯಣ ಎಂಬ ಶಬ್ದವನ್ನ ಪ್ರಯೋಗಿಸಿದ್ನಲ್ಲ, ಆ ಥರ ಅಂತ. ಅಜಾಮಿಳ ಎಂಥ ನೀಚ ಜೀವನ ನಡೆಸಿದ್ರು ಕೂಡ ಅವನಿಗೆ ಆ ಜ್ಞಾನ ಇದ್ದೇ ಇತ್ತು. ಎಲ್ಲ ಸಕಲ ಶಬ್ದಗಳು ಕೂಡ ಭಗವಂತ ವಾಚಕ ಅಂತ ಜ್ಞಾನ ಇತ್ತು. ಆದರೆ ತನ್ನ ಕೊನೆಯ ಮಗನನ್ನ ಕುರಿತು ಅದೇ ನಾರಾಯಣ ಎಂಬ ಶಬ್ದವನ್ನ ಪ್ರಯೋಗ ಮಾಡಿದ. ಯಾಕಂದ್ರೆ ಅವನು ಮೋಹದ ಮಗ, ಅವನನ್ನ ಕುರಿತು ಬಾ, ಹೋಗು, ಊಟ ಮಾಡು, ತಿನ್ನು, ಉಣ್ಣು ಅಂತೆಲ್ಲ ಹೇಳಬೇಕಲ್ಲ. ಹಾಗೆ ಹೇಳಬೇಕಾದ್ರೆ ವ್ಯವಹಾರಾರ್ಥಂ ಜ್ವಲನಾದಿಷು ವ್ಯವಹಾರಾರ್ಥಂ ಅಂತಲ್ಲಿದೆಯಲ್ಲ, ಅದೇ ಥರ ಇಲ್ಲಿಯೂ ತನ್ನ ಮಗನಲ್ಲಿ ನಾರಾಯಣ ಶಬ್ದವನ್ನು ಪ್ರಯೋಗ ಮಾಡ್ತಾನೆ ವ್ಯವಹಾರಕ್ಕಾಗಿ. ಅದು ಬೇರೆ ಮಾರ್ಗ ಇಲ್ಲದೇನೆ ಪ್ರಯೋಗ ಮಾಡ್ತಾನೆ. ಹೀಗೆ ಅಜಾಮಿಲ ತನ್ನ ಕೊನೆಯ ಮಗನಲ್ಲಿ ನಾರಾಯಣ ಎಂಬ ಶಬ್ದವನ್ನು ಹೇಗೆ ಪ್ರಯೋಗ ಮಾಡ್ತಾನೋ, ನಾರಾಯಣ ಎಂಬ ಶಬ್ದದಿಂದ ಮುಖ್ಯವಾಚ್ಯ ಭಗವಂತ ಅಂತಲೇ ಗೊತ್ತಿದ್ರು ಇಲ್ಲಿ ವ್ಯವಹಾರಕ್ಕಾಗಿ ಪ್ರಯೋಗ ಮಾಡ್ತಾನಲ್ಲ, ಹಾಗೆ ಜ್ಞಾನಿಗಳಾದವರು ವ್ಯವಹಾರಕ್ಕಾಗಿ ಬೇರೆ ಮಾರ್ಗ ಇಲ್ಲದೇನೆ ಅಜ್ಞಾನಿ ಶಬ್ದಗಳನ್ನೇ ಎರವಲು ತಗೊಂಡು, ಸಾಲವಾಗಿ ತಗೊಂಡು ಪ್ರಯೋಗ ಮಾಡ್ತಾರೆ ಅಂತ. ಅದಕ್ಕೆ ನಾನು ಈ ಹಿಂದೆ ಹೇಳಿದ್ದು, ಈ ಮುಖ್ಯಾರ್ಥ ಜ್ಞಾನಿನಸ್ತು ಅಂತ ಬಂದಿದೆಯಲ್ಲ, ಮುಖ್ಯಾರ್ಥ ಜ್ಞಾನಿ ಆದವನು ಎರಡು ಥರ. ಒಂದು, ಅವನಿಗೆ ಆ ಶಾಸ್ತ್ರದ ಪ್ರಮೇಯ ಗೊತ್ತಿದೆ, ಆದರೆ ಆ ಸಂದರ್ಭದಲ್ಲಿ ಮರಿತಾನೆ. ಅಜ್ಞಾನಿ ಆದವನಿಗಂತೂ ಶಾಸ್ತ್ರದ ಪ್ರಮೇಯವೇ ಗೊತ್ತಿಲ್ಲ, ಅದು ಅವನ ವಿಚಾರ ಬೇರೆ. ಅವನು ತೀರಾ ಕೆಳಗಿದ್ದಾನೆ. ಅವನಿಗಿಂತ ಮೇಲೆ ಇದ್ದಾನೆ, ಶಾಸ್ತ್ರದ ಪ್ರಮೇಯವನ್ನು ತಿಳಿದಿದ್ದಾನೆ, ಆದರೆ ಆ ಸಂದರ್ಭದಲ್ಲಿ ಅದು ಅವನಿಗೆ ಗಮನಕ್ಕೆ ಬರೋದಿಲ್ಲ, ವ್ಯವಹಾರ ಮಾಡಿಬಿಡ್ತಾನೆ. ಇನ್ನು ಮೊದಲನೇ ಗ್ರೇಡ್ನಲ್ಲಿರುವಂಥ ಸಾಧಕ, ಅವನಿಗೆ ಶಾಸ್ತ್ರದ ಪ್ರಮೇಯನೂ ಗೊತ್ತಿದೆ, ಆ ಸಂದರ್ಭದಲ್ಲಿ ನೆನಪೂ ಇದೆ, ಅದು ಹೋಗೋದೇ ಇಲ್ಲ ಅವನಿಗೆ. ಸಕಲ ಶಬ್ದ ವಾಚ್ಯ ಭಗವಂತ ಅನ್ನುವ ಸಂಗತಿ ಅವನ ತಲೆಯಿಂದ ಹೋಗೋದೇ ಇಲ್ಲ. ಅದಕ್ಕಾಗಿ ಅವನು ವ್ಯವಹಾರ ಮಾಡುವ ಸಂದರ್ಭದಲ್ಲಿಯೂ ಭಗವಂತ ಸರ್ವಶಬ್ದ ವಾಚ್ಯ ಎಂಬುದನ್ನು ನೆನಪಿಟ್ಟುಕೊಂಡು ಹಾಗೆಯೇ ಪ್ರಯೋಗ ಮಾಡಿಬಿಡ್ತಾನೆ, ವ್ಯವಹಾರಕ್ಕಾಗಿ ಪ್ರಯೋಗ ಮಾಡ್ತಾನೆ. ಜ್ಞಾನಿ ಉತ್ತಮ, ಮಧ್ಯಮ, ಅಧಮ ಮೂರೂ ಜನರು ವ್ಯವಹಾರ ಮಾಡ್ತಾರೆ. ಆದರೆ ಮೂರೂ ಜನರು ಹಿಂದಿನ ಉದ್ದೇಶ ಈ ಥರ ಇರ್ತದೆ. ಇದನ್ನೇ ಭಾಗವತದಲ್ಲಿ ಅಜಾಮಿಲೋ ಹರೇರ್ನಾಮ ಗೃಹನ್ ಪುತ್ರೋಪಚಾರಿತಂ ಅಂತ ಹೇಳಿರೋದು. ಆ ನಾರಾಯಣ ಎಂಬ ಶಬ್ದ ಪುತ್ರನದು ಉಪಚಾರಿತ ಅಂತ, ಗೌಣವಾಗಿ ಅದು ಗೌಣವಾಗಿ ಆ ಪುತ್ರನಿಗೆ ಅದು ವಾಚಕ, ಮುಖ್ಯವಾಗಿ ಅದು ಭಗವಂತನಿಗೆ ವಾಚಕ ಅಂತ ಭಾಗವತ ಅದನ್ನಲ್ಲಿ ವರ್ಣನೆ ಮಾಡಿದೆ. ಈಗ ಇದ್ರದ್ದು ಚರಮ ಉತ್ತಮ, ಮಧ್ಯಮ, ಅಧಮ ಅಂತ ಮೂರು ಬಂದಿದೆಯಲ್ಲ, ಅದರಲ್ಲಿ ಆ ಉತ್ತಮನಲ್ಲಿಯೂ ಕೂಡ ಸಕಲ ಶಬ್ದಗಳು ಭಗವದ್ವಾಚಕ ಅಂತ ಆಳವಾಗಿ ಗೊತ್ತಿದ್ದು ವ್ಯವಹಾರ ಮಾಡ್ಲಿಕ್ಕೆ ಹೊರಟಾಗ ವ್ಯವಹಾರವೇ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥವ್ರು ಕೆಲವರಿದ್ದಾರೆ. ಅದೇ ಈ ಚೈತನ್ಯ ಮಹಾಪ್ರಭುಗಳ ಕಥೆಯಲ್ಲಿ ಬರೋದು. ಅವರು ವ್ಯಾಕರಣದಲ್ಲಿ ಬಹಳ ದೊಡ್ಡ ತಜ್ಞ. ಅವ್ರ ಹತ್ರ ಶಿಷ್ಯರು ಬಂದರು, ನಮಗೊಂದಿಷ್ಟು ವ್ಯಾಕರಣ ಪಾಠ ಹೇಳಿ ಅಂತ. ನಾನು ಇಲ್ಲಿವರೆಗೆ ವಿಕಾಸ್ ಪಾಠ ಹೇಳಿದ್ದೇನೆ, ನನಗೆ ಈಗೆಲ್ಲ ಮರ್ತು ಹೋಗಿದೆ, ನನಗೇನು ಗೊತ್ತಿಲ್ಲ ಅಂತ ಇವ್ರು ಅಂದರು. ಈಗ ನಿಮಗೆ ವ್ಯಾಕರಣ ಗೊತ್ತಿಲ್ಲ ಅಂದರೆ ನಮ್ಮ ಗತಿ ಏನು ಅಂತ ಅವ್ರು ಅಂದರು. ಅದಕ್ಕೆ ಅವ್ರು ಹೇಳಿದರು, ನನಗೆ ರಾಮ, ಕೃಷ್ಣ ಇತ್ಯಾದಿ ಏನು ಶಬ್ದ ನೋಡಿದ್ರು, ಯಾವುದು ಅಯುಣು, ರುಲ್ಕ ಇತ್ಯಾದಿ ಮಾಹೇಶ್ವರ ಸೂತ್ರಗಳು, ಮತ್ತೆ ತದ್ದಿತ ಪ್ರತ್ಯಯ, ಕೌತು ಪ್ರತ್ಯಯ, ಕಾರಕ, ಕೃತ್ ಪ್ರತ್ಯಯ, ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ, ನಿಜಂತ, ಅಣಿಜಂತ ಏನು ಶಬ್ದ ಕೇಳಿದ್ರು ಭಗವಂತಂದು ಜ್ಞಾನ ಬರ್ತಿರ್ತದೆ. ವ್ಯವಹಾರಕ್ಕಾಗಿ ಅದನ್ನು ಬೇರೆ ಕಡೆ ಬಳಸಲಿಕ್ಕೆ ನನಗೆ ಸಾಧ್ಯವೇ ಆಗ್ತಿಲ್ಲ ಅಂತ ಹೇಳಿದ್ರಂತವ್ರು. ಆ ಸೀಮೆಗೆ ಹೋಗಿಬಿಟ್ಟಿದ್ರು. ಅದನ್ನ ಭಾಗವತ ತುಂಬಾ ಸುಂದರವಾಗಿ ಹೇಳಿದೆ. ಯಾವ ಭಗವಂತನಲ್ಲಿ ವಾಚಕವಾದ ಶಬ್ದಗಳಿದೆಯಿಲ್ಲ ಅವುಗಳನ್ನ ಸ್ಮರಸ್ಸು ಯಾವದರ್ಥ ಸ್ಯಾತ್ ಸರ್ವನಾಮ ಇರೋ ವಿಷ್ಣು, ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ಅವನನ್ನು ಬಿಟ್ಟು ಬೇರೆ ಕಡೆ ಶಬ್ದಗಳನ್ನು ಪ್ರಯೋಗ ಮಾಡಬಾರ್ದು. ಒಂದು ವೇಳೆ ಮಾಡುವುದೇ ಇದ್ರೆ ಎಷ್ಟು ಕಡಿಮೆ ಪ್ರಯೋಜನವೂ ಇದೆಯೋ ಪ್ರಯೋಜನ ಆಗೋ ತನಕ ಮಾಡ್ಬೇಕಷ್ಟೇ. ಅನ್ಯಥಾ ಭಗವದ್ವಾಚಕವಾದ ಶಬ್ದಗಳನ್ನು ಬೇರೆ ಕಡೆ ಪ್ರಯೋಗ ಮಾಡಿ ಅದರ ಪಾವಿತ್ರ್ಯವನ್ನು ಕಳೆದರೆ ಸ್ವಾತ್ಮಃ ಭವೇತ್, ಅದೊಂದು ಆತ್ಮಹತ್ಯೆ ಮಾಡ್ಕೊಂಡಂತೆ ಅಂತ ತುಂಬಾ ಸುಂದರವಾಗಿ ಹೇಳಿದೆ. ಹೀಗೆ
ಉತ್ತಮರಲ್ಲೇ ತುಂಬ ದೊಡ್ಡ ಲೆವೆಲ್ಗೆ ಹೋದವರಿಗೆ ಅದನ್ನ ಆ ಭಗವದ್ವಾಚಕವಾದ ಶಬ್ದಗಳನ್ನು ಬೇರೆ ಕಡೆ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ, ವ್ಯವಹಾರ ಮಾಡಬೇಕು ಅಂತ ಮನಸ್ಸಾಗೋದಿಲ್ಲ. ನಮಗೆ ಈ ಜಗತ್ತಿನಿಂದ ಏನಾಗಬೇಕಾಗಿದೆ ಅನ್ನೋ ಲೆವೆಲ್ಗೆ ಮುಟ್ಟಿರ್ತಾರೆ. ಅದರಲ್ಲೇ ಒಬ್ಬ ಜಗತ್ತಿನ ವ್ಯವಹಾರ ಆಗಬೇಕಾಗಿದೆ, ಅದಕ್ಕಾಗಿ ಅನಿವಾರ್ಯವಾಗಿ ಅದನ್ನು ಮಾಡ್ತಾನೆ. ಇನ್ನೊಬ್ಬ ಮಧ್ಯಮನಾದವನು ಮರೆತು ಮಾಡ್ತಾನೆ, ಅಜ್ಞಾನಿಯಾದವನು ಗೊತ್ತೇ ಇಲ್ಲ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ಇನ್ನು ಹಾಗಾದ್ರೆ ಜೈಮಿನಿ ಮತವನ್ನು ಯಾಕೆ ಅನುವಾದ ಮಾಡಿದರೆ ಅಂತ ಪ್ರಶ್ನೆ ಬರುತ್ತೆ. ಸಾಕ್ಷಾದಪ್ಯವಿರೋಧಂ ಜೈಮಿನಿಹಿ ಅಂತ ಆ ಸೂತ್ರದಿಂದ ಜೈಮಿನಿಯ ಮತವನ್ನು ಅನುವಾದ ಮಾಡುವುದಿದೆಯಲ್ಲ, ಅದು ಸ್ವಮತದ ಏಕದೇಶ ಆದ್ರಿಂದ ಹೊರತು ಪೂರ್ವಪಕ್ಷ ಆದ್ರಿಂದ ಮಾಡಿದ್ದಲ್ಲ. ಅದು ಇನ್ನು ಜೈಮಿನಿ ಈ ಥರ ಹೇಳ್ತಾನೆ, ಅದನ್ನು ನಾವು ಅದನ್ನು ನಿರಾಕರಣೆ ಮಾಡ್ತೀವಿ ಅಂತ ಅಭಿಪ್ರಾಯ ಅಲ್ಲ ಅದಕ್ಕೆ. ಒಂದು ಕಡೆ ಜೈಮಿನಿ ಅಂತಾರೆ, ಒಂದು ಕಡೆ ಬಾದರಿಹಿ ಅಂತಾರೆ. ಹೀಗೆ ಬೇರೆ ಬೇರೆ ತನ್ನ ಶಿಷ್ಯರೇ ಆದವ್ರನ್ನ ಅಲ್ಲಿ ವ್ಯಾಸರು ಪ್ರೀತಿಯಿಂದ ಉದ್ಧರಿಸ್ತಾರೆ. ಯಾಕಂದ್ರೆ ಅನಿರಾಕೃತತ್ವ ಪೂರ್ವಪಕ್ಷ ಆಗಿದ್ರೆ ಮುಂದೆ ನಿರಾಕರಣೆ ಮಾಡಬೇಕಾಗಿತ್ತಲ್ಲ. ಇತಿಚೆಯನ್ನ ಸಾಕ್ಷಾತ್ ವಿರೋಧಂ ಜೈಮಿನಿ ಇತಿಚೆಯನ್ನ ಅಂತ ಹೇಳಿ ಮುಂದೆ ನಿರಾಕರಣೆ ಮಾಡಬೇಕಿತ್ತು. ನಿರಾಕರಣೆ ಮಾಡಿಲ್ಲ, ಆದ್ರಿಂದ ಅದು ಪೂರ್ವಪಕ್ಷ ಅಲ್ಲ, ತನ್ನದೇ ಅನೇಕ ಅಭಿಪ್ರಾಯಗಳ ಪೈಕಿ ಅದೊಂದು ಮಾತು. ಹಾಗೆ ಅಲ್ಲೋ ಪುರಾಣ ಹೇಳೋದು, ಆ ವ್ಯಾಸಚಿತ್ತ ಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅಂತ. ಹೀಗೆ ಪುರಾಣ ಏನು ಹೇಳ್ತದೆ ಅಂದ್ರೆ, ಆಕಾಶೋದ್ವ್ಯಾಪ್ತಸ್ಯ ಪ್ರಕಾಶಮಾನಸ್ಯ ವೇದವ್ಯಾಸಸ್ಯ ಮತಸ್ಯ ಏಕದೇಶಾನ್. ಆಕಾಶದಂತೆ ವ್ಯಾಪ್ತವಾದದ್ದು, ಪ್ರಕಾಶಮಾನವಾದದ್ದು ಈ ವೇದವ್ಯಾಸರ ಮತ. ಅದರ ಕೆಲವು ಭಾಗಗಳನ್ನು ತಮ್ಮ ಮತಿಯಿಂದ ವ್ಯವಚ್ಛೇದ್ಯ, ಅಲ್ಲಿ ಅವ್ರು ಹೇಳಿದ್ದೆಲ್ಲವನ್ನು ಪೂರ್ಣವಾಗಿ ಇವ್ರಿಗೆ ಗ್ರಹಿಸ್ಲಿಕ್ಕಾಗೋದಿಲ್ಲ. ಕೆಲವನ್ನು ಗ್ರಹಿಸ್ತಾರೆ, ಕೆಲವನ್ನು ಗ್ರಹಿಸಿ ಮದೀಯಮಿದಂ ಇದು ನನ್ನದು ಅಂತ ಅನ್ಯೇ ಜೈಮಿನ್ಯಾದಯ ವ್ಯವಹಾರಂತೆ ಅವರು ಅದನ್ನ ತಗೊಂಡಿದ್ದಾರೆ. ಹಾಗೆ ಶಾಖೆಗಳನ್ನು ತಗೊಂಡಿದ್ದಾರೆ. ಅನಂತ ವೇದಗಳನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಅದರಲ್ಲಿ ಋಗ್ವೇದವನ್ನೊಬ್ಬ, ಯಜುರ್ವೇದವನ್ನೊಬ್ಬ, ಸಾಮ ಅಥರ್ವವೇದಗಳನ್ನ ಬೇರೆ ಬೇರೆಯವರು ಹೀಗೆಲ್ಲ ತಗೊಂಡಿದ್ದಾರೆ. ಹಾಗೆ ಈ ಅಭಿಪ್ರಾಯಗಳನ್ನೂ ತಗೊಂಡಿದ್ದಾರೆ. ಹೇಗೆ ಅಂದ್ರೆ, ಯಥಾ ಮಠಾದ್ಯಾಕಾಶ ಪ್ರದೇಶಾನ್ ಅವಚ್ಛಿದ್ಯ ಅಯಂ ಮದೀಯ ಪ್ರದೇಶ ಇದು ಜನಾ ವ್ಯವಹರಂತಿ. ವಸ್ತುತಃ ಆಕಾಶ ಅಂತ ಬಹಳ ವಿಶಾಲವಾದದ್ದು, ಅನಂತವಾದದ್ದು. ಅದರಲ್ಲಿ ನಂದೊಂದು ಮನೆ ನಾನು ಕಟ್ಕೊಂಡ್ರೆ, ನಿಮ್ದೊಂದು ಮಠ ನೀವು ಕಟ್ಟಿಕೊಂಡ್ರೆ, ಅದನ್ನು ಅವಚ್ಛಿದ್ಯ ಕತ್ತರಿಸಿ ಅಯಂ ಮದೀಯ ಪ್ರದೇಶ, ಇದು ನನ್ನ ಜಾಗ ಅಂತ ಹೀಗೆ ಜನರು ವ್ಯವಹಾರ ಮಾಡ್ತಾರೆ ಅಂತ ಅದ್ರ ತಾತ್ಪರ್ಯ. ಹಾಗೆ ಈಗ ತತ್ವ ಪ್ರದೀಪ ನೋಡೋಣ. ಸರ್ವಶಬ್ದಾನಾಂ ಬ್ರಹ್ಮವಾಚಕತ್ವೇ ಕಿಮರ್ಥಂ ಅನ್ಯತ್ರ ವ್ಯವಹರಂತಿ ಅಂತ ಮತ್ತೆ ಪ್ರಶ್ನೆ ಪ್ರಾರಂಭ. ಹೌದು, ಎಲ್ಲಾ ಶಬ್ದಗಳು ಬ್ರಹ್ಮವಾಚಕ ಅಂದ್ರೆ ಹೇಗೆ ಇತರ ಬೇರೆ ಕಡೆ ವ್ಯವಹಾರ ಮಾಡ್ತಾರೆ ಅದೇ ಶಬ್ದಗಳನ್ನ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಅಗ್ನಿ, ಇಂದ್ರ ಇತ್ಯಾದಿ ಶಬ್ದಗಳು ಅಗ್ನಿಯಾದಿಗಳಿಗೆ ಮುಖ್ಯವಾಚಕ ಅಲ್ವೇ ಅಲ್ಲ, ಕಿಂತು ಬ್ರಹ್ಮನಿಗೆ ಅದು ಮುಖ್ಯವಾಚಕ. ಹಾಗಿದ್ರೂ ಕೂಡ ಸಾಕ್ಷಾದೇವ ಅನ್ಯತ್ರ ಯೋಗಾಭಾವೇನ, ಇದಕ್ಕೊಂದು ಅರ್ಥ ಬರೆಯೋ ರೀತಿ ಬೇರೆ ಬೇರೆ ಇದೆ. ತ್ರಿವಿಕ್ರಮ ಪಂಡಿತರು ಮತ್ತೆ ಸತ್ತರ್ಕ ದೀಪಾವಳಿಯಲ್ಲಿ ಪದ್ಮನಾಭ ತೀರ್ಥರು. ಸಾಕ್ಷಾತ್ ಅಂದ್ರೆ ಅನ್ಯತ್ರ ಯೋಗ ಅಭಾವೇನ. ಈಗ ಸಿಂಹಾನು ಶಬ್ದ ಸಿಂಹ ಸದೃಶ ಅಂತ ಅರ್ಥ ಹೇಳುವಾಗ ಅನ್ಯತ್ರ ಯೋಗ ಪೂರ್ವಕಂ, ಅದು ಅನ್ಯತ್ರ ಅಂದ್ರೆ ಮೂಲ ಕಾಡಿನಲ್ಲಿರುವ ಸಿಂಹ. ಅದರಲ್ಲಿ ಯೋಗ ಅಂದ್ರೆ ಅರ್ಥದ ಸಂಬಂಧ, ಶಬ್ದದ ಸಂಬಂಧ. ತತ್ಪೂರ್ವಕಂ ಅದು ಸಿಂಹನಿಗೆ ಸದೃಶವಾದನ್ನು ಹೇಳ್ತದೆ. ಸಿಂಹವನ್ನೇ ಹೇಳುವಾಗ ಅನ್ಯತ್ರ ಯೋಗ ಅಭಾವೇನ ಹೇಳ್ತದೆ. ಹಾಗೆ ಬೇರೆ ದೇವತೆಗಳನ್ನು ಹೇಳುವಾಗ ಭಗವಂತನೇ ಕೊಟ್ಟ ಶಕ್ತಿಯನ್ನ ಆಧರಿಸಿಕೊಂಡು ಉಳಿದ ಶಕ್ತಿ ದೇವತೆಗಳಲ್ಲಿ ಆ ಶಕ್ತಿ ಇದೆ ಅನ್ನೋ ದೃಷ್ಟಿಯಿಂದ ಶಬ್ದವನ್ನು ಹೇಳ್ತಾರೆ. ಭಗವಂತನನ್ನೇ ಹೇಳುವಾಗ ಅನ್ಯತ್ರ ಯೋಗ ಅಭಾವೇನ, ಬೇರೆಯವರಲ್ಲಿ ಅದಕ್ಕೆ ಸಂಬಂಧವೇ ಇಲ್ಲ, ಬೇರೆಯವರು ಅವನಿಗೆ ಶಕ್ತಿ ಕೊಟ್ಟದ್ದೂ ಅಲ್ಲ. ಬ್ರಹ್ಮಣಿ ಸಮ್ಯಕ್ ಯೋಗೇನ, ಬ್ರಹ್ಮನಲ್ಲೇ ಆ ಶಬ್ದಗಳಿಗೆ ಯೋಗ ಅಂತ ಅನ್ನೋದು ಹೊಂದುತ್ತದೆ. ಅದೇ ಪೂರ್ಣ ಶಕ್ತಿಮತ್ವ, ಪೂರ್ಣ ಚಲನದಾತೃತ್ವ. ಅಗ್ನಿ ಇತ್ಯಾದಿಗಳಿಗೆ ಅಪೂರ್ಣ ಚಲನದಾತೃತ್ವ ಅಂತ ಹೀಗರ್ಥ. ಹೀಗೆ ಬ್ರಹ್ಮವಾಚಕೈರಪಿ ತೈಹಿ ಶಬ್ದೈಹಿ, ವಿದ್ವಾಂಸರಾದವರು ಹಾನಾದಿ ವ್ಯವಹಾರಾರ್ಥಂ, ಹಾನ ಅಂದ್ರೆ ಬಿಸಾಕೋದು, ಉಪಾದಾನ ಅಂದ್ರೆ ಸ್ವೀಕಾರ ಮಾಡೋದು, ಇದಕ್ಕಾಗಿ ಅನ್ಯತ್ರ ಅಜ್ಞಾದೋ ವ್ಯವಹರಂತೆ, ಬೇರೆ ಕಡೆ ಅಗ್ನಿ ಮೊದಲಾದವುಗಳಲ್ಲಿ ಜ್ಞಾನಿಗಳನ್ನು ಪ್ರಯೋಗ ಮಾಡ್ತಾರೆ. ಅವಿದ್ವಾಂಸಸ್ತು ಅನಭಿಜ್ಞಾನಾತ್, ಅವ್ರಿಗಂತೂ ಗೊತ್ತೇ ಇಲ್ಲ. ಅಭಿಜ್ಞಾನ ಅಂದ್ರೆ ಪರಿಚಯ, ಅದನ್ನು ಕೇಳೇ ಇಲ್ಲ. ಸರ್ವಶಬ್ದಗಳು ಭಗವದ್ವಾಚಕ ಅಂತ ಕೇಳೇ ಇಲ್ಲ.
ಮತ್ತು ಕೆಲವರಿದ್ದಾರೆ, ಅವರಿಗೆ ಭಗವಂತ ಸರ್ವಶಬ್ದವಾಚಕ ಅನ್ನೋದನ್ನು ಹಾಸ್ಯ ಮಾಡುವ ಅನೇಕ ಜನ ಸಿದ್ಧಾಂತಿಗಳಿದ್ದಾರೆ. ಇದೇನು ಸರ್ವಶಬ್ದವಾಚಕ ಅಂದ್ರೆ ಇದೇನು ಅರ್ಥ ಹೇಳ್ತಿದ್ದೀರಿ ಅಂತ. ಆದರೆ ಆಚಾರ್ಯರನ್ನು ಮಾಡಿ ತೋರಿಸಿದ್ದಾರೆ. ಜ್ಞಾನದ ಅತಿ ದೊಡ್ಡ ಪರಾಕಾಷ್ಠೆಯನ್ನು ಏರಿದವನಿಗೆ ಸಕಲ ಶಬ್ದಗಳು ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ ಎಲ್ಲವೂ ಭಗವದ್ವಾಚಕ ಕಾಣಿಸ್ತವೆ. ಹಾಗಾಗಿ ಉಳಿದವರಿಗೆ ಅದ್ರ ಪರಿಚಯವೇ ಇಲ್ಲ. ಅದರಿಂದ ವ್ಯವಹಾರಾರ್ಥಂ ಚ ಅನಭಿಜ್ಞಾನಾತ್ ವ್ಯವಹಾರಾರ್ಥಂ, ತಿಳುವಳಿಕೆನೇ ಇಲ್ಲ, ವ್ಯವಹಾರಕ್ಕಾಗಿ ಪ್ರಯೋಗ ಮಾಡ್ತಾರೆ. ಹೀಗೆ ಒಪ್ಕೊಂಡ್ಬಿಟ್ರೆ ವಿರೋಧ ಇಲ್ಲ ಅಂತ ಜೈಮಿನಿಗಳು ಹೇಳ್ತಾರೆ ಅಂತ ಅಭಿಪ್ರಾಯ. ಭಾಷ್ಯ ದೀಪಿಕಾ ಜಗನ್ನಾಥ ಯತಿಗಳ ಗ್ರಂಥದಲ್ಲಿ ಸಾಕ್ಷಾತ್ ಅಪಿ ಅಂತಿದೆ. ಆ ಅಪಿ ಎಂಬ ಶಬ್ದಕ್ಕೆ ಸಾಕ್ಷಾತ್ ಅಪಿ, ಸಾಕ್ಷಾತ್ತಾಗಿ ಕೂಡ ಅಂತ ಅರ್ಥ ಅಲ್ಲ. ಅದನ್ನು ನಾವು ಗಮನಿಸಿರೋದಿಲ್ಲ. ಅದು ತುಂಬಾ ಚೆನ್ನಾಗಿರೋದು. ಸಾಕ್ಷಾದೇವ, ಭಗವಂತನಿಗೆ ಈ ಶಬ್ದಗಳು ಸಾಕ್ಷಾತ್ತಾಗಿಯೇ ವಾಚಕ ಆಗಿವೆ ಅಂತ ಹೀಗ ಅಪಿ ಅನ್ನೋದನ್ನ ಅವಧಾರಣದ ಅನ್ನೋ ಅರ್ಥದಲ್ಲಿ ಇಟ್ಕೋಬೇಕು ಅಂತ ಅದನ್ನು ತಿಳಿಸಿದ್ದಾರೆ. ಆಮೇಲೆ ಅರ್ಥಾಂತರ, ಸಾಕ್ಷಾತ್ ಅರ್ಥಾಂತರ ಅವ್ಯವಧಾನೇನ ಅಂತ ಅರ್ಥ, ಅದನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅವಚ್ಛಿನ್ನ ಎಂಬ ಶಬ್ದಕ್ಕೆ ಪ್ರತ್ಯೇಕಿಸುವುದು, ವಿವಿಕ್ತ ಅಂತ ಅರ್ಥ ಬರ್ತಿದ್ದಾರೆ. ಅದನ್ನು ಗಮನಿಸಬೇಕು ಭಾಷ್ಯ ದೀಪಿಕ. ಅಲ್ಲಿ ಮತಾನಾಂ ಅಂತ ಆಚಾರ್ಯರ ವಾಕ್ಯದಲ್ಲಿ ಬಹುವಚನ ಇದೆ. ಸ್ಕಂದ ಪುರಾಣದ ಮಾತು ಹೀಗಿರೋದ್ರಿಂದ ಮತಗಳಲ್ಲಿ ಪರಸ್ಪರ ವಿರೋಧ ಇಲ್ಲ ಅಂತ. ಅಲ್ಲಿ ಇಲ್ಲಿರೋದು ಒಂದೇ ಮತ ಅಲ್ವಾ, ವೇದವ್ಯಾಸರ ಒಂದು ಮತ ಮತ್ತೆ ಅದಕ್ಕೆ ಪ್ರತಿಯಾಗಿ ನಿಲ್ಬಹುದಾದ್ದು ಜೈಮಿನಿ ಮತ ಒಂದೇ. ಎರಡು ಮತ ಎಲ್ಲಿದೆ ಅಂತಂದ್ರೆ ಅದು ಮುಂದೆ ಅನೇಕ ಪ್ರಸಂಗಗಳಲ್ಲಿ ಈ ತರ ಕಾಣಿಸ್ಬೋದು. ಅದು ಅನೇಕ ಒಂದು ವಿಷಯಕ್ಕೆ ವೇದವ್ಯಾಸರು ಹೇಳಿದ ಒಂದು ವಿಷಯಕ್ಕೆ ಪ್ರತಿಯಾಗಿ ಮತ್ತು ಅನೇಕ ಸಂಗತಿಗಳನ್ನು ನೋಡೋ ಪ್ರಸಂಗ ಬರಬಹುದು. ಅದಕ್ಕಾಗಿ ಅಲ್ಲಿ ಎಲ್ಲಾ ಕಡೆನೂ ಹೀಗೆ ಇಟ್ಕೊಳ್ರಿ ಅಂತ ತೋರಿಸಿದ್ದಾರೆ. ಜೈಮಿನ್ಯಾದಿ ಮತಗಳು ವ್ಯಾಸಮತೇನ ಪರಸ್ಪರಂ ವಿರೋಧ ನಾಸ್ತಿ, ನ ವ್ಯಾಸಮತೇನ ಪರಸ್ಪರಂ ಚ ಅವಿರೋಧ ಇತ್ಯರ್ಥಃ. ಮುಂದೆ ಆಶ್ಮರಥ್ಯ ಮತ್ತೆ ಬಾದರಿ ಅಂತ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಇದೇ ಅಧಿಕರಣದಲ್ಲಿ. ಅದನ್ನೆಲ್ಲ ಇಟ್ಕೊಂಡು ಈ ಬಹುವಚನವನ್ನು ಹೇಳಿದ್ದಾರೆ ಅಂತ ಅಭಿಪ್ರಾಯ. ಹಾಗಾಗಿ ವೇದವ್ಯಾಸರಿಗೂ ಅವರ ಶಿಷ್ಯರಾದ ಜೈಮಿನಿ, ಆಶ್ಮರಥ್ಯ, ಬಾದರಿ ಯಾವ ಮತಗಳಿಗೂ ಯಾವ ವಿರೋಧವೂ ಇಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.